ಮೂರು ಥರದಲ್ಲಿ ಸಕ್ಸಸ್ಫುಲ್ ಫಾರ್ಮಿಂಗ್ ಅಂತ ಅಂತೀವಿ. ಫಸ್ಟ್ ಒನ್ನು ಕಮರ್ಷಿಯಲಿ ವೈಬಲ್ ಆಗಬೇಕು. ಅಂದರೆ ನನಗೆ ಇಲ್ಲಿ ಇಷ್ಟು ಹಸುಗಳೆಲ್ಲ ಆದಾಯ ಹಾಲಿನ ಆದಾಯದಲ್ಲಿ ಮಾತ್ರ ಅದನ್ನು ರನ್ ಮಾಡೋಂಗಿರ್ಬೇಕು. ಕರುಗಳಿದ್ದಾವೆ ಅದಿದ್ದಾವೆ ಇದಿದೆಯಲ್ಲ, ಹಾಲಿನ ಆದಾಯದಲ್ಲಿ ಇದಿಷ್ಟು ಹಸುಗಳನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು. ಸೊ ಪ್ರತಿದಿನ 4,500 ರೂಪಾಯಿ ತನಕ ಖರ್ಚು ಬರ್ತಾ ಇದೆ. ಸುಮಾರು 100 ಲೀಟ್ರ್ ತನಕ ಹಾಲಿದೆ. 100 ಲೀಟ್ರ್ ಹಾಲು ಬಂತು ಅಂದರೆ ನಂಗೆ 50 ರೂಪಾಯಿ ಲೆಕ್ಕ ಕೊಡು, 5,000 ರೂಪಾಯಿ ಆಯಿತು. ಸೊ ಪ್ರತಿದಿನ 500 ರೂಪಾಯಿ ನಂಗೆ ಉಳ್ಕೊತಾ ಇದೆ. ಒಂದು. ಎರಡನೇದಾಗಿ ಇದನ್ನು ಕನ್ಸೀವಿಂಗ್ ರೇಟ್, ಹಸುಗಳು ಎಷ್ಟು ಫಾಸ್ಟಾಗಿ ಕನ್ಸೀವ್ ಆಗುತ್ತೆ ಅಂತ. ಸೊ ಲಾಸ್ಟ್ ಇಯರ್ ನಂದು ಆಲ್ಮೋಸ್ಟ್ 68% ಇತ್ತು, ವಿಚ್ ಇಸ್ ಫಾರ್ ಅಬೌವ್ ನ್ಯಾಷನಲ್ ಆವ್ರೇಜ್. ನ್ಯಾಷನಲ್ ಆವ್ರೇಜ್ ಇರೋದು ದೇಶಿ ಹಸುಗಳಿಗೆ 23%, ಮತ್ತು ಇದಕ್ಕೆ HF ಹಸುಗಳಿಗಿರೋದು 42%, 40 to 42% ಇದೆ. ಸೊ ನಾನು ಎಬೋವ್ ಆಗಿದೆ, ಆ ಥರದಲ್ಲೂ ಸಕ್ಸಸ್ಫುಲ್. ಇನ್ನು ಮೂರನೇದಾಗಿ ಇನ್ನು ಇದಕ್ಕೇನೋ ರೋಗ ರುಜಿನಗಳು, ಇದುವರೆಗೆ ನಾವು ಒಂದು ಸಲ ಆ್ಯಂಟಿಬಯೋಟಿಕ್ ಕೊಟ್ಟಿಲ್ಲ. ಆ್ಯಂಟಿಬಯೋಟಿಕ್ ಕೊಡುವಂಥ ಅವಶ್ಯಕತೆನೇ ಬಿದ್ದಿಲ್ಲ. ಹುಷಾರು ತಪ್ಪಿಲ್ಲ ಒಂದು ಹಸುನು. ನಾವಿಲ್ಲಿ 6 ವರ್ಷದಿಂದ ಒಂದು ಸಲ ಒಂದು ಹಸು ಹುಷಾರು ತಪ್ಪಿದ್ದು ನಮ್ಗೆ ಗೊತ್ತೇ ಇಲ್ಲ. ಇವು ಈಗ ಪಾಕಿಸ್ತಾನ ಸೇರಿ ಶಾಹಿವಾಲ್ ಅನ್ನೋ ಏರಿಯಾನೇ ಇದೆ. ಪಾಕಿಸ್ತಾನದ ಪಂಜಾಬ್ ಹೋಗಿದೆ. ಸೊ ಈ ತಳಿಗಳನ್ನ ಇದನ್ನು ಪ್ರಕಾಶ್ ಸಿಂಗ್ ಬಾದಲ್ ಇದ್ರು, ಪಂಜಾಬ್ ಅವ್ರ ಮುಖ್ಯಮಂತ್ರಿ, ಗೊತ್ತಿರ್ಬೇಕು ನಿಮಗೆ. ಸೊ ಅವರು ಒಂದು ಫಾರ್ಮಿಂದ ಒಂದಷ್ಟು ತಂದು ಅದನ್ನು ಡೆವಲಪ್ ಮಾಡೋರು ಅಂತ ಹೇಳ್ತಾರೆ ಅಲ್ಲಿ ಪಂಜಾಬ್ನಲ್ಲಿ. ಪಂಜಾಬ್ ಮತ್ತು ರಾಜಸ್ಥಾನ್, ಹರಿಯಾಣ ಮತ್ತು ಹಿಮಾಚಲ್ ಈ ಬೆಲ್ಟಲ್ಲಿದೆ ಒಂದು ಮೇಜರ್ ಆಗಿ. ನಾನು ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ವಿಸಿಟ್ ಮಾಡಿದ ಎಲ್ಲ ಫಾರ್ಮ್ಗಳಲ್ಲೂ ಮೇಜರ್ ಆಗಿರೋದು ಇದೆ ಹಸುಗಳು ಶಾಹಿವಾಲ್. ಹೆಚ್ಚು 2018ನೇ ಇಸ್ವಿಯಿಂದ ನಾನು ಈ ತಳಿಗಳ ಹಸುಗಳನ್ನ ಸಾಕ್ತಾ ಇದ್ದೀನಿ. ಇದು ನನಗೆ ಮಾಹಿತಿ ಗೊತ್ತಿಲ್ಲ, ಯಾರೋ ಬಂದವರು ಈ ಥರ ಬಂದು ಬಿಸ್ನೆಸ್ ಇದನ್ನು ಹೇಳಿದ್ದು. ದ ಫಸ್ಟ್ ಸಕ್ಸಸ್ಫುಲ್ ಫಾರ್ಮ್ ಇನ್ ಸೌತ್ ಇಂಡಿಯಾ ವಿಚ್ ಇಸ್ ಕಮರ್ಷಿಯಲಿ ವೈಯಬಲ್ ಆಗಿರೋದು. ಅಂದರೆ ಯಾವುದೇ ರೀತಿ ಹೊರಗಡೆಯಿಂದ ನಿರೀಕ್ಷೆ ಮಾಡ್ದೇ ಇದ್ರ ಉತ್ಪತ್ತಿನಲ್ಲಿ ಮಾಡೋದು. ನೀವು ಸಾಕಷ್ಟು ಯೂಟ್ಯೂಬ್ ವೀಡಿಯೋಗಳು ಅದು ಇದೆಲ್ಲ ಕಾಣಿಸ್ಕೊಂಡಿರ್ತಾರೆ, ಆದರೆ ಅವ್ರ ವೀಡಿಯೋಗಳಿಗೆ 2 ವರ್ಷಕ್ಕಿಂತ ಜಾಸ್ತಿ ಇರೋದೇ ಇಲ್ಲ, ಅಲ್ಸೋಗಿರ್ತಾವೆ ಆಲ್ರೆಡಿ. ಏನಕ್ಕೆ ಅಂದರೆ ಆಲ್ರೆಡಿ ಫಾರ್ಮ್ಗಳು ತುಂಬ ಜನ ಮುಚ್ಚಿಬಿಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ದು. ಏನಿದೆ, ಇದನ್ನು 6 ವರ್ಷದಿಂದ ಸಾಕ್ತಾ ಇದ್ದೀನಿ. ಅದರಲ್ಲಿ ಶಾಹಿವಾಲ್ ಅಂತೇಳಿ ತಳಿ ನಾನು ಮೇನ್ ಆಗಿ ಗಿರ್ನ ನಾನು ಪ್ರಯೋಗ ಅಂತ ಇಟ್ಕೊಂಡಿದ್ದೀನಿ. ಗಿರ್ಗಳನ್ನ, ಗಿರ್ ಹಸುಗಳಿದ್ದಾವೆ. ಬಟ್ ನಾನು ರೆಕಮೆಂಡ್ ಮಾಡೋದು ರೈತರಿಗೆ ಶಾಹಿವಾಲ್ನ ಸಾಕಿ. ಸೊ ಇದು ನಿಮ್ಮ HF ಹಸುಗೆ ಕಾಂಪಿಟೇಷನ್ ಆಗುತ್ತೆ. 2 ಥರದಲ್ಲಿ ಕಾಂಪಿಟೇಷನ್ ಆಗುತ್ತೆ. ಒಂದು ಮಿಲ್ಕಿಂಗ್ ಪ್ಯಾಟ್ರನಲ್ಲಿ, ಎರಡನೇದು ಬಂದು ಮಿಲ್ಕ್ ಈಲ್ಡಲ್ಲಿ, ಮತ್ತು ಫಾಡರ್ ಟು ಮಿಲ್ಕ್ ರೇಷಿಯೋ ಇರ್ಬೋದು. ಮತ್ತು ಇದರಲ್ಲಿ ದೇಶಿ ಹಸುವಿನ ಎಲ್ಲ ಗುಣಗಳು ಇರೋದ್ರಿಂದ ನಿಮಗೆ ಸಗಳಿ ಗಂಧದಿಂದ ಹಿಡಿದು ಹಾಲು ಮೊಸರು ತನಕ ಪ್ರತಿಯೊಂದರಲ್ಲೂ ಔಷಧಿ ಗುಣಗಳಿರೋದ್ರಿಂದ ನೀವು ಅದನ್ನು ಇನ್ನು ದೇಶೀಯ ಇದಕ್ಕೆ ಹೆಚ್ಚಾಗಿ ರೀಪ್ಲೇಸ್ಮೆಂಟ್ ಮಾಡೋದು ವರ್ತ್. ಇದು ನಾವು ಇಂಡಿಯನ್ ಕಲ್ಚರ್ ಪ್ರಕಾರ ತೊಗೊಂಡ್ರೆ ನಾವು ಅದಕ್ಕೆ ವ್ಯಾಲ್ಯೂ ಕೊಡೋದು ಔಷಧಿ ಗುಣಗಳಿಗೆ. ಇನ್ನೊಂದು ನಾವೀಗ ಯುರೋಪಿಯನ್ ಕಲ್ಚರ್ ಪ್ರಕಾರ ತೊಗೊಂಡ್ರೆ ಫ್ಯಾಟ್ ಮತ್ತು SNF ಅಂತ ಏನು ಕರಿತೀವಿ ಅದ್ರ ಮೇಲೆ. ಇದು ಫ್ಯಾಟ್ ಆ್ಯಂಡ್ SNF ಚೆನ್ನಾಗಿರುತ್ತೆ. ಸುಮಾರು 9% ಅಷ್ಟು SNF ಬರುತ್ತೆ, 5.4% ತನಕ ಫ್ಯಾಟ್ ಬರುತ್ತೆ. ಅದೇ ಥರ ಔಷಧಿ ಗುಣಗಳು ಎಲ್ಲ ಇದ್ದಾವೆ. ಏನು ದೇಶಿ ಹಸುನಲ್ಲಿ ಏನು ಔಷಧಿ ಗುಣಗಳನ್ನ ನಾವು ನಿರೀಕ್ಷೆ ಮಾಡ್ತೀವಿ ಅಷ್ಟು ಗುಣಗಳಿದ್ದಾವೆ. ಸೊ ಇದರಲ್ಲಿ ಗೀರ್ ಮತ್ತು ಶಾಹಿವಾಲ್ 2 ಇದೆ. 2 ಹೈಯೆಸ್ಟ್ ಯೀಲ್ಡಿಂಗ್ ತಳಿಗಳಿದು. ಇವಾಗ ತರ್ಪಾರ್ಕರ್ ಒಂದು ಕರು ರೆಡಿ ಆಗ್ತದೆ. ತರ್ಪಾರ್ಕರ್ ಮತ್ತು ಶಾಹಿವಾಲ್ ಕ್ರಾಸ್ ಇದೆ. ಶಾಹಿವಾಲ್ ಅದ್ರ ಹೆಸರು ಹೇಳೋ ಹಾಗೆ ಇದು ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. ಇದು ಗೀರ್, ಅಲ್ಲಿಂದ ಆಚೆಗೆ ಪೂರ್ತ ಶಾಹಿವಾಲ್, ಆ ಕಡೆ ಕೊನೆಯಲ್ಲಿ ಒಂದು ಗೀರ್ ಇದೆ. ಒಂದು ಟೈಮ್ಗೆ 5 ರಿಂದ 8 ಲೀಟರ್ ಹಾಲು ಕೊಡುವಂಥ ಹಸುಗಳಿದ್ದಾವೆ ನಮ್ಮ ಹತ್ರ. ಆಹಾರಕ್ಕೆ ನಾವು ಏನೇ ಕೊಟ್ಟರು ತಿನ್ನುತ್ತೆ, ಭಾರತೀಯ ಕೊಟ್ಟರು ತಿನ್ಕೊಳತ್ತೆ. ಯಾಕೆಂದರೆ ಇವು ಮಳೆಗಾಡಿಂದ ಎಸ್ಪೆಷಲಿ ತರ್ಪಾರ್ಕರ್ ಇರ್ಬೋದು, ಶಾಹಿವಾಲ್ ಇರ್ಬೋದು, ರೆಡ್ ಸಿಂಧಿ ಇರ್ಬೋದು, ಅಥವಾ ಗಿರ್ ಇರ್ಬೋದು, ಇವು ಬಂದಿರೋದು ಆಲ್ಮೋಸ್ಟ್ ಈ ಮರಳುಗಾಡು ಪ್ರದೇಶದ ಪಕ್ಕದಿಂದ. ಹಸುಗಳ ವಿಶೇಷತೆ ಏನಪ್ಪ ಅಂತಂದರೆ ಕರುಗಳಿಂದ ಹಾಲು ಕರೆಯೋದು ಆಲ್ಮೋಸ್ಟ್ ಇಂಪಾಸಿಬಲ್. ಕರುಗಳಿಂದ ಹಾಲು ಕೊಡಲ್ಲ, ಕರುಗಳ ಜೊತೆಯಲ್ಲಿ ಇರಲೇಬೇಕು. ಸೊ ಹಂಗೆ ಹೆಣ್ಣಾಗಲಿ ಗಂಡಾಗಲಿ ಅದು ಸುಮಾರು 14 ತಿಂಗಳ ತನಕ ಹಾಲು ಬರುತ್ತೆ. 12 ರಿಂದ 14 ತಿಂಗಳು, 14 ತಿಂಗಳ ತನಕ ಕರು ಸಾಕ್ತೀವಿ ನಾವು. ಸಾಕಲೇಬೇಕಾಗತ್ತೆ. ಫಾರ್ಮಲ್ಲಿ ನಾನು ಯಾವುದು ಇದುವರೆಗೆ ಯಾವ ಕರುಗಳನ್ನು ಆಚೆ ಕೊಟ್ಟಿಲ್ಲ, ಕರುಗಳನ್ನು ಕೊಟ್ಟಿಲ್ಲ, ಮತ್ತು ಗಂಡಾಗಲಿ ಹೆಣ್ಣಾಗಲಿ ಯಾವ ಕರುನೂ ಆಚೆ ಕೊಟ್ಟಿಲ್ಲ ಇದುವರೆಗೆ. ಸೊ ನಂದೇ ಬಳಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಈಗ ನಮ್ಮಲ್ಲೇ ಹುಟ್ಟಿರುವಂಥ ಕರು ಆಲ್ರೆಡಿ ಒಂದು ಹಸು ಕರು ಹಾಕಿ 2ನೇ ಕರು ರೆಡಿ ಆಯಿತು. ಮತ್ತು ಈಗ ನೆಕ್ಸ್ಟ್ ಬ್ಯಾಚ್ ಪ್ರತಿದಿನ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮೊದಲನೇ ಸರಿ ತಂದಾಗ ನಾನು ಹೊಡ್ತಾ ತಿಂದೆ, ಸಾಕಕ್ಕೆ ನನಗೂ ಗೊತ್ತಿಲ್ಲ ಹೆಂಗೆ ಸಾಕಬೇಕು ಅಂತ ಅಂದ್ಬಿಟ್ಟು. ಅದಾದ್ಮೇಲಿಂದ 2ನೇ ಬ್ಯಾಚಿಂದ ಅಭ್ಯಾಸ ಆಯಿತು. ಸೊ ಜೊತೆಗೆ ನಾನೇ ನಿಂತ್ಕೊಂಡೆ, ಎಲ್ಲ ಕೆಲಸಗಳನ್ನ ಬಿಟ್ಟು ಇದ್ರ ಹಿಂದೆ ನಿಂತ್ಕೊಂಡೆ. ಸಕ್ಸಸ್ಫುಲ್ ಫಾರ್ಮಿಂಗ್ ಅಂತ ಹೇಳ್ಬೋದು. ನಾನು ಖುದ್ದು ನೋಡ್ದಂಗೆ 4 ಡಿಗ್ರಿಯಿಂದ 54 ಡಿಗ್ರಿ ತನಕ ನೋಡಿದ್ದೀನಿ ಟೆಂಪ್ರೇಚರ್ನ. ನಮ್ಮದು ಯಾವುದೇ ಕಾರಣಕ್ಕೂ ಈ ಸರಿ 41 ಡಿಗ್ರಿಗೆ ಹೋದರೆ ನಾವು ಹಾಹಾಕಾರ ಆಗೋಯ್ತು. ನಮ್ಮದು 14 ಡಿಗ್ರಿಯಿಂದ 41 ಡಿಗ್ರಿ ತನಕ ಮಧ್ಯದಲ್ಲೇ ಇರುತ್ತೆ. ಸೊ ಹಾಗಾಗಿ ಕಂಫರ್ಟಬಲ್ ಝೋನ್. ಎರಡನೇದಾಗಿ ನಮಗೆ ವರ್ಷದಲ್ಲಿ ಆಲ್ಮೋಸ್ಟ್ 300 ದಿನ ಹಸಿರು ಮೇವು ಸಿಗುತ್ತೆ. ಇನ್ನು 60 ದಿನ ಮಾತ್ರ ಒಣಮೇವಲ್ಲಿ ಇಟ್ಕೋಬೇಕಾಗತ್ತೆ.
ಸೊ ಈ ಸಲ ಸ್ವಲ್ಪ ಅದು ಬರಗಾಲ ಇದು ಬಂದಾಗ ಅದು ಬೇರೆ ವ್ಯತ್ಯಾಸ ಆದಾಗ ಅತಿರೇಕದ ಪ್ರಶ್ನೆಗಳು ಬೇಡ. ನಾರ್ಮಲ್ ಆಗಿ ತೊಗೊಂಡ್ರೆ 60 ದಿನ ನಮಗೆ ಮಾತ್ರ ಒಣಮೇವು, ಇನ್ನು 300 ದಿನ ಹಸಿರು ಮೇವು. ಸೊ ಅದು ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಹೊಂದ್ಕೊಳ್ಳೇಬೇಕು. ಅದೇ ಹಟ್ಟದ ಮೇಲೆ ಮಾಡ್ಕೊಂಡೆ, ಅದೇ ಹಟ್ಟದ ಮೇಲೆ ತಂದೆ, ಯಾಕೆ ಹೊಂದ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ವೆಟನರಿ ಡಾಕ್ಟರ್ಗಳು ಅದಕ್ಕೆ ಸಪೋರ್ಟ್ ಮಾಡಿಕೊಟ್ರು. ನಮ್ಮ ವೆಟನರಿ ಡಾಕ್ಟರ್ ಬಿಟ್ಟಿದ್ದಾರೆ ಹರೀಶ್ ಅಂತೇಳಿ ಅವರು, ಮತ್ತು ರಶ್ಮಿ ಅಂತೇಳಿ ಈಗ ನಂದಿನಿ ಡೈರಿ ಇದ್ದಿದೆ ಪಿಡಾಟ್ರಿ ಸರಿ ನ್ಯೂಟ್ರಿಷನ್ ಎಕ್ಸ್ಪರ್ಟು. ಓಕೆ. ಸೊ ಅವರೆಲ್ಲ ಸುಮಾರಷ್ಟು ಜನ ಸಪೋರ್ಟ್ ಮಾಡಿಕೊಟ್ರು. ಮತ್ತು ನನ್ನ ಅಕ್ಕನ ಮಗಳು ಬಿಡಿದಲ್ಲ ವೆಟನರಿ ಡಾಕ್ಟ್ರು. ಸೊ ಅವ್ರದ್ದೆಲ್ಲ ಟೀಮ್ ನಂಗೆ ಸಪೋರ್ಟ್ ಮಾಡಿಕೊಡ್ತು. ಲೈಕ್ ಏನಾಯಿತು, ಯಾಕಾಗ್ತಿದೆ, ಏನು ಆ ಸೈಂಟಿಫಿಕಲ್ ರೀಸನ್ಸ್ ಏನು, ತಕ್ಷಣ ಮಾಹಿತಿ ಸಿಗ್ತಿತ್ತು. ಅದಕ್ಕೆ ಬೇಕಾದ ಲಿಟ್ರೇಚರ್ ಸಿಗ್ತಿತ್ತು ಬೇಗ. ಸೊ ಆ ಫಾರ್ಮ್ ಸಕ್ಸಸ್ ಹಾಲು ಕೊಡುತ್ತೆ, ಆರೋಗ್ಯವಾಗಿರುತ್ತೆ. ಎಲ್ಲ ಬಿಳಿ ಇರುತ್ತೆ ಅಂತಂದ್ರೆ ಈಗ ನಮ್ಮ ಹಳ್ಳಿಕಾರ ಬರೋದೆಲ್ಲ ಬಿಳಿಗಿರುತ್ತೆ ಅಂದರೆ, ಸೊ ಇದು ಸಾಧಾರಣ ಮಣ್ಣ. ಇದು ಆಹಾರ ಹಿತವಾದ ಆಹಾರ ಅಲ್ವಾ. ಹಸಿರು ಮೇವು ಸಿಕ್ಕಿದಾಗ ತುಂಬ ಇಷ್ಟಪಟ್ಟು ತಿನ್ನುತ್ತೆ. ಇಲ್ಲ ಅಂತಂದ್ರೆ ಈಗ ನೇಪಿಯರು ರೇಷ್ಮೆ ಸೊಪ್ಪು ಹಾಕ್ತೀವಿ, ನುಗ್ಗೆ ಸೊಪ್ಪು ಹಾಕ್ತೀವಿ. ಅದು ನಾವೇ ಬೆಳ್ಕೊಂಡಿದ್ದೀವಿ ಒಂದಷ್ಟನ್ನ, 1-2 ಎಕರೆನಲ್ಲಿದೆ ರೇಷ್ಮೆ ಇದನ್ನೆಲ್ಲ. ದಿನ ಸುಮಾರು 4,500 ರೂಪಾಯಿ ತನಕ ಖರ್ಚು ಬರುತ್ತೆ. ತಿಂಗಳು ಪ್ರಾಫಿಟ್ ಒಂದು 10-15 ರೂಪಾಯಿ ನೋಡ್ತಾ ಇದ್ದೀನಿ. ಯಾಕೆ ನಾನು ಎಕ್ಸ್ಪೆರಿಮೆಂಟಲ್ಲಿ ಸುಮಾರು ಒಂದು 10 ಹಸು ಇದೆ ಅದರಲ್ಲಿ. ಟ್ರಾನ್ಸ್ಪೋರ್ಟ್ ಮಾಡೋದೇ ಅದೊಂದು ವಿಶೇಷವಾದ ಕಲೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಫಸ್ಟ್ ಟೈಮ್ ನಾನು 4 ಹಸುನ ಕಳ್ಕೊಂಡೆ. ಅದು ಫಸ್ಟ್ ಟೈಮ್ ನಂಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗೋಕ್ಕೆ ಅದೇ ಕಾರಣ, ಟ್ರಾನ್ಸ್ಪೋರ್ಟೇಷನ್ ಟೈಮ್ ಡ್ಯಾಮೇಜ್. ಒಂದು ಹಸುಗಳು ಅಂತ ಅಂದ್ಬಿಟ್ಟು ಅವಕ್ಕೇನು ಬುದ್ಧಿ ಇಲ್ಲ ಅಂತ ಕನ್ಸಿಡರ್ ಮಾಡೋಂಗಿಲ್ಲ. ಮಾನಸಿಕವಾಗಿ ತುಂಬ ಸೂಕ್ಷ್ಮ ಈ ಹಸುಗಳು. ಮನುಷ್ಯಂಗೆ ಅಂತ ಕನ್ಸಿಡರ್ ಮಾಡ್ಕೊಂಡು ಬಂದರೆ, ನಮ್ಮ ಮನುಷ್ಯಂಗೆ ಹೆಂಗೆ ಒಂದು ಹೊಸ ಜಾಗಕ್ಕೆ ಹೋದಾಗ ಭಯ ಇರುತ್ತೆ, ಆತಂಕ ಇರುತ್ತೆ, ಅವಾಗ ಅದು ಇರುತ್ತೆ. ಸೊ ಆ ಟೈಮಲ್ಲಿ ಆ ಭಯಕ್ಕೆ ಸ್ವಲ್ಪ ಒದರಾಡುತ್ತೆ. ನಾವು ಅದಕ್ಕೆ ಹರ್ಟ್ ಮಾಡ್ತು ಹೊಡಿತೀವಿ ಅಂತಂದರೆ ಅವು ಕಂಟ್ರೋಲ್ಗೆ ಸಿಗಲ್ಲ ಇನ್ನು. ಸೊ ನಾನೇನು ಮಾಡ್ತೀನಿ, ಪ್ರತಿ ಸಲ ಒಂದು 4 ಹಸು 5 ಹಸು 4 ಹಸು 5 ಹಸು ತರ್ತಾ ಹೋಗ್ತೀನಿ. ಪ್ರತಿ ಒಂದು ವರ್ಷಕ್ಕೆ 2 ಸಲ 3 ಸಲ ತರ್ತೀನಿ. ನಾನು 4 ಹಸು ತರ್ತೀನಿ. ಮೇಕ್ದವ್ರಿಗೆ ನಾವು ಬರ್ಬೇಕಾದ್ರೆ ನಾವು ಬೇಕು ಅಂದರೆ ಅವ್ರಿಗೆ ಏನಾರು ಇದ್ರೆ ನಾನು ಇನ್ನೊಂದಷ್ಟು ತಂದ್ಕೊತೀವಿ. ಒಂದು ಲಾರಿನಲ್ಲಿ 8-9 ಹಸು ಬರುತ್ತೆ. ಹಿಂಡಿ ಬುಸವನ್ನು ಕೊಡ್ತೀವಿ ನಾವು ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವುದೋ ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಾವು ಯಾಕೆ ಬಿಟ್ಟು ಮೇಯಿಸ್ತಾ ಇರೋದ್ರಿಂದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮಿಸ್ ಆಗುತ್ತೆ. ಸೊ ಅದಕ್ಕೆ ಸಪ್ಲಿಮೆಂಟ್ ಯಾವ್ದಾದ್ರು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡಲೇಬೇಕು. ಪ್ರತಿದಿನ ನಾವು ಇದು ಗೋದ್ರೇಜ್ ಒಂದು ರುಚಿರ ಅಂತ ಒಂದು ಬರುತ್ತೆ, ಇಲ್ಲ ಗೋದ್ರೇಜ್ ಕಂಪನಿದು ಬರುತ್ತೆ. ಸೊ ಯೂರಿಯಾ ಫ್ರೀ ಅವ್ರು ಆರ್ಗ್ಯಾನಿಕ್ ಅಂತ ಹೇಳಲ್ಲ, ಬಟ್ ಆರ್ಗ್ಯಾನಿಕ್ ಲೆವೆಲ್ಗಿದೆ ಲ್ಯಾಬ್ರೇಟರಿ ಟೆಸ್ಟ್ ಪ್ರಕಾರ. ನಾವು ಟೆಸ್ಟ್ ಮಾಡಿಸಿದ ಸ್ಯಾಂಪಲ್ಸ್ ಎಲ್ಲ ಆರ್ಗ್ಯಾನಿಕ್ಕಿನ ಚೆನ್ನಾಗಿತ್ತು. ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ತೀವಿ. ಸೊ ದಿನ 2 kg ಅಷ್ಟು ಅದನ್ನು ಯೂಸ್ ಮಾಡ್ತೀವಿ. ಬೆಳಗ್ಗೆ 1 kg, ಸಾಯಂಕಾಲ 1 kg, ಒಂದು ಹಾಲು ಕೊಡುವಂಥ ಹಸುಗೆ. ಮಿಕ್ಕಿದ ಹಸುಗೆ ಏನು ಕೇಳಲ್ಲ. ಹಸುಗಳನ್ನ ದಿನದಲ್ಲಿ 3-4 ಗಂಟೆ ಆದರೂ ಓಪನ್ ಆಗಿ ಈ ಥರ ಬಿಡಲೇಬೇಕು ನಾವು ಮುಂಚೆ ಇದನ್ನು ಕಟ್ತಾನೆ ಇರಲಿಲ್ಲ. ಬಟ್ ಆಮೇಲೆ ಏನಾಯಿತು, ಹಾಲು ಕರಿಬೇಕಾದ್ರೆ ಮಾತ್ರ ಕಟ್ತಿದ್ವಿ. ಆಮೇಲೆ ಏನಾಯಿತು, ಒಂದು ಬಲವಾಗಿರೋದು ಜಾಸ್ತಿ ತಿನ್ಕೊತಿತ್ತು, ವೀಕ್ ಆಗಿರೋದು ತಿನ್ನಕ್ಕೆ ಬಿಡ್ತಾನೆ ಇರಲಿಲ್ಲ. ಸೊ ಆ ಒಂದು ಇದು ಅಭ್ಯಾಸ ಆದಮೇಲೆ ದಿನ ಸಾಯಂಕಾಲ 4 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆ ತನಕ ಕಟ್ತೀವಿ. ಇವತ್ತು ಸ್ವಲ್ಪ ಮಳೆ ಆಗಿರೋದು ಹಿಂದೆ ಮುಂದೆ ಆಗಿದೆ. ಸೊ ಇಲ್ಲರೂ 8 ಗಂಟೆಗೆ ಅದನ್ನು ಆಚೆ ಬಿಟ್ಬಿಡ್ತೀವಿ ಸರ್. ಮತ್ತು ಸಾಯಂಕಾಲ 4 ಗಂಟೆಗೆ ಒಳಗಡೆ ಕರ್ಕೊತೀವಿ. ನಾನು ಬೆಳೆಸಿರೋದು ಇದು 120 ಅಡಿ ಇದೆ. ಇದು ಟೋಟಲಾಗಿ 160 ಅಡಿಯೇ ಇರಬೇಕು. ಇಲ್ಲಿಂದ ಇಲ್ಲಿಗೆ 160 ಅಡಿಗೆ 40 ಅಡಿ ಅಷ್ಟೇ ಜಾಗ ಬೆಳೆಸಿರೋದು ನಾನು. ಅದು ಮತ್ತು ಶೆಡ್ಡೆಲ್ಲ ಲೆಕ್ಕ ಹಾಕೋಬೇಕಾದ್ರೆ ಎಲ್ಲ ಒಂದು 10 ಕುಂಟೆ ಅಥವಾ 15 ಕುಂಟೆ ಇಟ್ಕೊಳ್ಳಿ. ಇವಾಗ ನಾನು ಮಾಡೋಕ್ಕಾಯ್ತು. ಇದು ರೈಟ್ ನ್ಯೂಸ್.